ಈಗಾಗಲೇ ಸಂತ್ರಸ್ತನನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಿದ್ದಾರೆ. ಅದರ ಮುಖಾಂತರ ಕೆಲವು ಸಾಕ್ಷಿಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಓಕೆ, ಸಂತ್ರಸ್ತ ಯುವಕನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಬೌರಿಂಗ್ ಹಾಸ್ಪಿಟಲ್ನಲ್ಲಿ ನಿನ್ನೆ ಎಲ್ಲ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಲಾಗಿತ್ತು. 15 ಬಗೆಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದಾರಂತೆ ಸಂತ್ರಸ್ತನಿಗೆ. ಇವತ್ತು ಮಧ್ಯಾಹ್ನದ ಒಳಗೆ ತನಿಖಾಧಿಕಾರಿಗಳ ಕೈ ಸೇರುತ್ತೆ ವರದಿ. ಅಗೈನ್ ಇದು CIDಗೆ ಹೋಗಬೇಕಾಗುತ್ತೆ ರಿಪೋರ್ಟು. ಇವತ್ತು ಬಂದರೆ CID ಅವರಿಗೆ ಡೈರೆಕ್ಟಾಗಿ ಹ್ಯಾಂಡ್ ಓವರ್ ಆಗುತ್ತೆ. ಹಾಗಾದರೆ ಸೂರಜ್ಗೆ ಸಂಕಷ್ಟ ತಂದೊಡ್ಡುತ್ತಾ ಈ ಮೆಡಿಕಲ್ ರಿಪೋರ್ಟ್? ಏನು ಮಾಡಿದ್ದಾರೆ ವೈದ್ಯಕೀಯ ಪರೀಕ್ಷೆಗಳು ಅಂತ ನೋಡೋಣ. ಸಂತ್ರಸ್ತನ ಉಗುರಿನ ಮಾದರಿಯನ್ನು ಸಂಗ್ರಹ ಮಾಡಿದ್ದಾರೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಸಾಕ್ಷಿಗಳಾಗಬಹುದು. ಯಾಕೆಂದರೆ ಉಗುರಿನ ಸಂದಿಯಲ್ಲಿ ಏನಾದರೂ DNA ಟೆಸ್ಟ್ ಮಾಡಿದಾಗ ಏನಾದರೂ ಆರೋಪಿಯ ಕುರುಹುಗಳು ಪತ್ತೆ ಆಗಬಹುದು ಅಂತ. ಎದೆಯ ಭಾಗದ ಕೂದಲಿನ ಮಾದರಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಬಹುತೇಕ ಆರೋಪಿಗೂ ಇದೆಲ್ಲವನ್ನು ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಮ್ಯಾಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಎರಡೂ ಕೂಡ ಮಾಡ್ತಾರೆ. ಇನ್ನು ಸಂತ್ರಸ್ತ ಯುವಕನ ದೇಹದ ಮೇಲೆ ಗಾಯಗಳೇನೋ ಆಗಿದೆ ಅಂತಕ್ಕಂಥ ಒಂದಷ್ಟು ಮಾಹಿತಿ ಬಂದಿದೆ. ಅಂದರೆ ಈ ಅಸಾಲ್ಟ್ ಮಾಡಬೇಕಾದ್ರೆ ಪರ್ಚಿರೋದು ಅಥವಾ ಕಚ್ಚಿರೋದು ಈ ಥರದ್ದು ಏನಾದರೂ ಆಗಿರಬಹುದು. ಇದು ಕೂಡ ಒಂದು ಸಾಕ್ಷಿ ಆಗುತ್ತೆ. ಪರಚಿದ ಗಾಯಗಳು ಇದ್ದಾವೆ ಅಂತಕ್ಕಂಥದ್ದು ಕೂಡ ಪತ್ತೆಯಾಗಿದೆ. ಗೊತ್ತಿಲ್ಲ ಅದೆಲ್ಲ ಎಷ್ಟರ ಮಟ್ಟಿಗೆ ಎವಿಡೆನ್ಸ್ ಆಗುತ್ತೆ ಅಂತ. ಸಮ್ಮತಿ ಮೇರೆಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರಾ ಅಂತಕ್ಕಂಥದ್ದು ಕೂಡ. ಯಾಕೆಂದರೆ ಈ ಪರ್ಚಿರೋದು ಕಚ್ಚಿರೋದು ಎಲ್ಲ ಇದ್ದರೆ ಇದು ಅಸಮ್ಮತಿ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸಮ್ಮತಿಯ ಮೇರೆಗೆ ಸಂತ್ರಸ್ತ ಯುವಕನ ಬಟ್ಟೆಯ ಸ್ಯಾಂಪಲನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಅಂತ. ಇದು ಮುಖ್ಯವಾದಂತಹ ಎವಿಡೆನ್ಸ್. ಏಕೆಂತಂದರೆ ಬಟ್ಟೆಯ ಮೇಲೆ ನಿಮಗೇನಾದರೂ ಸಾಕ್ಷಿಗಳು ಸಿಗಬಹುದು. ಸಂತ್ರಸ್ತ ಯುವಕ ಲಿಂಗತ್ವ ಪರೀಕ್ಷೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಯಾಕೆಂದರೆ ಇದು ಏನು ಹೇಳ್ತಾರೆ, ಸಲಿಂಗಕಾಮ ಅಂತಕ್ಕಂಥದ್ದು ಪ್ರೂವ್ ಆಗಬೇಕಲ್ಲ. ಕಿಡ್ನಿ ಹಾಗೂ ವೃಷಣಗಳ ಪರೀಕ್ಷೆಯನ್ನು ನಡೆಸಿದ್ದಾರೆ ವೈದ್ಯರು ಅಂತಂದ್ಬಿಟ್ಟು. ಇದಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್ ಇದಿರುತ್ತೆ, ಏನೇನು ಟೆಸ್ಟ್ ಮಾಡಬೇಕು ಅಂತ. ಅದ್ರ ಪ್ರಕಾರ ಒಟ್ಟು 15 ಬಗೆಯ ವೈದ್ಯಕೀಯ ಪರೀಕ್ಷೆಯನ್ನು ಈಗಾಗಲೇ ನಡೆಸಿದ್ದಾರೆ. ಬಟ್ ಅಡಿಷನಲ್ ಆಗಿ ಏನಾದರೂ ಇನ್ನಷ್ಟು ಬೇಕಾಗಬಹುದು ಅಂತಂದರೆ CID ಅಧಿಕಾರಿಗಳು ಅದನ್ನು ಬಯಸಿದ್ರೆ ಮತ್ತೊಂದು ಸರ್ತಿ ಕರ್ಕೊಂಡು ಬಂದು ಆತನನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಬೌರಿಂಗ್ ಆಸ್ಪತ್ರೆಯ ತಜ್ಞ ವೈದ್ಯರು ಸ್ಯಾಂಪಲ್ಗಳನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಸಂತ್ರಸ್ತ ಯುವಕ ಮೆಡಿಕಲ್ ವರದಿ ತನಿಖಾಧಿಕಾರಿಗಳ ಕೈ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಂತ್ರಸ್ತ ಯುವಕನಿಗೆ ಮಾಡಿರುವ ಸ್ಯಾಂಪಲ್ಸ್ಗಳು ದೃಢವಾದರೆ ಆರೋಪಿ ಸೂರಜ್ ರೇವಣ್ಣನಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಅಂತ. ಬಟ್ ಅದು ಈತನಿಗೆ ಮಾಡಿರುವಂತಹ ಎಲ್ಲ ಮೆಡಿಕಲ್ ಟೆಸ್ಟ್ಗಳನ್ನು ಆರೋಪಿಗೂ ಕೂಡ ಮಾಡಬೇಕಾಗತ್ತೆ. ಆರೋಪಿಗೆ ಮಾಡಿ ಅದನ್ನು ಮ್ಯಾಚ್ ಮಾಡಬೇಕಾಗತ್ತೆ. ಹೌದು, ಇಲ್ಲಿ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಇದೆಲ್ಲವೂ ಕೂಡ ಪ್ರೂವ್ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಪ್ರಕರಣ CIDಗೆ ವರ್ಗಾವಣೆ ಆಗಿರೋದ್ರಿಂದ ಆ ಸಂತ್ರಸ್ತ ವ್ಯಕ್ತಿಗೆ ಮಾಡಿರ್ತಕ್ಕಂಥ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅಷ್ಟೇ ಸಾಕಾಗ್ಬೋದಾ, ಅಥವಾ ಅಡಿಷನಲ್ ಆಗಿ ಇನ್ನೇನಾದರೂ ಮಾಡಿ ಅಂತಂದ್ಬಿಟ್ಟು CID ಅಧಿಕಾರಿಗಳು ಹೇಳ್ಬೋದಾ? ಮತ್ತು ಈಗ ಮಾಡಿರ್ತಕ್ಕಂಥ ಟೆಸ್ಟ್ಗಳಿಂದ ದೌರ್ಜನ್ಯ ನಡೆದಿರೋದು ಹೇಗೆ ಪ್ರೂವ್ ಆಗಬಹುದು ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ MLC ಸೂರಜ್ ರೇವಣ್ಣ ಅವರಿಂದ ಯುವಕನ ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಸರ್ಕಾರ ಈ ಪ್ರಕರಣದ ತನಿಖೆಯನ್ನು CID ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು. ಅದರ ಜೊತೆಗೆ ಈ ಪ್ರಕರಣ ಆರಂಭದಲ್ಲಿ ಹೊಳೆನರಸೀಪುರ ಠಾಣೆಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದರಿಂದ ಆತನನ್ನು ಅಲ್ಲಿಯ ಪೊಲೀಸರು ಬಂದು ನಿನ್ನೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲನ್ನು ಮಾಡಿಸಿರುವಂಥದ್ದು. ಆ ಅಧಿಕಾರಿಗಳು ಅಂದರೆ ತನಿಖಾ ಅಧಿಕಾರಿಗಳು 15 ಬಗೆಯ ಟೆಸ್ಟ್ಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ವೈದ್ಯಾಧಿಕಾರಿಗಳಲ್ಲಿ ಮಾಡ್ಕೊಂಡಿದ್ರು. ಹಾಗಾಗಿ ಬೋರಿಂಗ್ ಆಸ್ಪತ್ರೆಯ ಸ್ಪೆಷಲಿಸ್ಟ್ ವೈದ್ಯಾಧಿಕಾರಿಗಳು ಈ 15 ಬಗೆಯ ಟೆಸ್ಟ್ಗಳನ್ನು ಶಾಂಪಲ್ ಪಡೆದು ಈಗ ಮೆಡಿಕಲ್ ರಿಪೋರ್ಟ್ ಇವತ್ತು ಮಧ್ಯಾಹ್ನದಷ್ಟಕ್ಕೆ ತನಿಖಾಧಿಕಾರಿಗಳ ಕೈಗೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ನೀವು ಹೇಳಿದ ಹಾಗೆ ಈ ಒಂದು ಪ್ರಕರಣದಲ್ಲಿ ಈಗ ಆ ಐವ ಪಡೆದಿರುವಂತಂದ್ರೆ ಹೊಳೆನರಸೀಪುರ ಸೆನ್ ಪೊಲೀಸ್ ಠಾಣೆಯ ಪೊಲೀಸರು ಏನು ಮಾಡಿಸಿರುವಂಥ ಮೆಡಿಕಲ್ ಏನಿದೆ ಅದಕ್ಕೆ ಹೆಚ್ಚುವರಿಯಾಗಿ CID ಅಧಿಕಾರಿಗಳು ಕೂಡ ಮಾಡಿಸುವ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಅವರು ಈ ಒಂದು ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿ ವಹಿಸಿಕೊಂಡಿರೋದ್ರಿಂದ ಈಗಾಗಲೇ 15 ಟೆಸ್ಟ್ ಜೊತೆಗೆ ಮತ್ತಷ್ಟು ಟೆಸ್ಟ್ಗಳನ್ನು ಸಂತ್ರಸ್ತ ಯುವಕನಿಗೆ ಮಾಡಿಸುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ತನಿಖೆಯ ಭಾಗ ಈಗಾಗಲೇ ಈ ಒಂದು ಪ್ರಕರಣದ ಆರೋಪಿ ಆಗಿರುವಂಥ ಸೂರಜ್ ರೇವಣ್ಣ ಅವರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿ ಸಂತ್ರಸ್ತನಿಗೆ ಏನೆಲ್ಲ ಟೆಸ್ಟ್ಗಳನ್ನು ಮಾಡಿದ್ದಾರೋ
ಅದೇ ಮಾದರಿಯ ಟೆಸ್ಟ್ಗಳನ್ನು ಕೂಡ ಸೂರಜ್ ರೇವಣ್ಣ ಅವರಿಗೂ ಕೂಡ ಮಾಡಿಸ್ಬೇಕಾಗತ್ತೆ. ಇವರಿಬ್ಬರ ಮೆಡಿಕಲ್ ಟೆಸ್ಟ್ನ ಸ್ವಾಮ್ಯತೆಗಳನ್ನು ಕಂಡುಹಿಡಿಯುವ ಕೆಲಸವನ್ನು FSL ಟೀಮ್ ಮಾಡುತ್ತೆ. ಅದರ ಜೊತೆಗೆ ಈ ಪ್ರಕರಣದ ತನಿಖೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ಟೆಸ್ಟ್ಗಳನ್ನು ಕೂಡ ಮಾಡಿಸಲು CID ಕೂಡ ಪ್ರಯತ್ನ ಮಾಡುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಅರವಿಂದ್, ಓಕೆ, ನನ್ನ ಪ್ರಕಾರ CID ಅಧಿಕಾರಿಗಳಿಗಿರ್ತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕು. ಲೈಂಗಿಕ ಕ್ರಿಯೆ ಬೇರೆ, ಲೈಂಗಿಕ ದೌರ್ಜನ್ಯ ಬೇರೆ. ಈಗ ಆತ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟಲ್ಲಿ ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತಂದ್ಬಿಟ್ಟು, ದೌರ್ಜನ್ಯ ಎಸಗಿದ್ದಾರೆ ಅಂತಕ್ಕಂಥದ್ದನ್ನು CID ಅವರು ಪ್ರೂವ್ ಮಾಡಬೇಕಾಗತ್ತೆ. ಅದರ್ವೈಸ್ ಈಗಾಗಲೇ ಸಲಿಂಗ ಕಾಮ ಅಂತಕ್ಕಂಥದ್ದು ಕೋರ್ಟ್ನಲ್ಲೇ ಅದಕ್ಕೆ ಈಗಾಗಲೇ ಪರ್ಮಿಷನ್ ಕೂಡ ಇದೆ. ಅಂದರೆ ಇಬ್ಬರು ಒಪ್ಪಿತ ರೀತಿಯಲ್ಲಿ ಆದರೆ ಆಗ್ತಕ್ಕಂಥದ್ದು. ಅದು ಹಾಗಾಗಿಲ್ಲ, ಅದು ನನಗೆ ಇಷ್ಟ ಇರಲಿಲ್ಲ, ಬಲಾತ್ಕಾರದಿಂದ ದೌರ್ಜನ್ಯದಿಂದ ಈ ಕೃತ್ಯವನ್ನು ಎಸಗಿದ್ರು ಅಂತಕ್ಕಂಥದ್ದನ್ನು ಪೊಲೀಸರು ಪ್ರೂವ್ ಮಾಡ್ತಕ್ಕಂಥದ್ದು ದೊಡ್ಡ ಚಾಲೆಂಜ್ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ CID ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಕಾದು ನೋಡೋಣ.